ಕೆಲವು ವರ್ಷಗಳ ಹಿಂದೆ ರಿಜಿಸ್ಟ್ರಿ ಹೇಗಾಗ್ತಾ ಇತ್ತು, ಎಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ರಿ, ಅದನ್ನ ಇಷ್ಟ ಬೇಗ ಮರ್ತ್ಬಿಟ್ರ. ಕಾವೇರಿ ಸಾಫ್ಟ್ವೇರ್ ನಾಗರಿಕರಿಗೆ ಫ್ರೆಂಡ್ಲಿ ಆಗಿ ಇಲ್ವಂತೆ, ತುಂಬಾ ತೊಂದರೆ ಕೊಡ್ತಾ ಇದೆಯಂತೆ. ಇದರಿಂದ ತುಂಬಾ ಜನಗಳು ಸಂಕಷ್ಟದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದಾರಂತೆ. ಇದ್ರ ಬಗ್ಗೆನೆ ಸೋಷಿಯಲ್ ಮೀಡಿಯಾಲಿ ಹಾಗೂ ಎಕ್ಸ್ ಅಲ್ಲಿ ತುಂಬಾ ಜನ ಮಾತಾಡಿ ಅವರ ಕುಂದುಕೊರತೆಗಳನ್ನ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕಾವೇರಿ 2.0 ನಾಗರಿಕರಿಗೆ ಅಷ್ಟೊಂದು ಸಮಸ್ಯೆ ತರ್ತಾ ಇದೀಯಾ? ಅದೇನೋ ನಿಜಾನೇ ಬಿಡಿ. ಕಾವೇರಿ 2.0 ಬಂದ್ಮೇಲೆ ತುಂಬಾ ಜನಕ್ಕೆ ಸಮಸ್ಯೆ ಆಗಿದೆ. ಏನಕ್ಕೆ ಹೇಳಿ? ಮೋಸ ಮಾಡಕ್ ಆಯ್ತಾ ಇಲ್ಲ, ಹಾಗೇನೆ ಡಬಲ್ ರಿಜಿಸ್ಟರ್ಗಳಾಗ್ತಾ ಇಲ್ಲ. ಇನ್ನೊಂದು ಮೇಜರ್ ಥಿಂಗು, ಖಾತಾ ಬೋಗಸ್ ಡಾಕ್ಯುಮೆಂಟ್ ನ ಪ್ರೊಡ್ಯೂಸ್ ಮಾಡಕ್ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಡಿಜಿಟಲಿ ಇಲ್ವಲ್ಲ, ಮ್ಯಾನ್ಯುಯಲ್ ಅಲ್ಲಿ ಎಲ್ಲ ನಡೆದೋಗೋದು. ಹೇಗಪ್ಪ ಅಂದ್ರೆ ಮುಂಚೆ ಎಲ್ಲ ರಿಜಿಸ್ಟರ್ ಆದ್ಮೇಲೆನೆ ಖಾತಾಗಳಾಗ್ತಾ ಇದ್ವು. ಈಗ ಹಾಗಲ್ಲ, ಖಾತಾ ಇದ್ರೇನೆ ರಿಜಿಸ್ಟ್ರೇಷನ್. ಸಮಸ್ಯೆ ಇಲ್ಲಿರೋದು. ಎಷ್ಟೋ ಜನ ಸಬ್ ರಿಜಿಸ್ಟರ್ ಆಫೀಸು ಹಾಗೆ ಕಾವೇರಿ 2.0ಗೆ ಬೈತಾ ಇದ್ದಾರೆ. ನೀವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಹೋಗ್ಬಿಟ್ಟು ನಿಮ್ ಖಾತೆಗಳನ್ನ ಕರೆಕ್ಟ್ ಆಗಿ ರೆಕ್ಟಿಫೈ ಮಾಡಿಸಿ ವೆರಿಫೈ ಮಾಡಿಸ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಅದು ಮಾಡ್ಕೊಳಕಾಯ್ತಾ ಇಲ್ಲ. ಇಲ್ಲಿ ಕಾವೇರಿ ಸಾಫ್ಟ್ವೇರ್ ಸರಿ ಇಲ್ಲ, ಫ್ರೆಂಡ್ಲಿ ಆಗಿಲ್ಲ, ತಂತ್ರಾಂಶದಲ್ಲಿ ದೋಷ ಇದೆ ಅಂತ ಹೇಳ್ತೀರಾ. ಏನ್ ಹೇಳೋಣ ನೋಡಿ, ನಮ್ಮ ಹತ್ರ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ಇದೆ, ಆದ್ರೆ ನಮ್ ಜಮೀನ್ ಯಾರೋ ಕೇಸ್ ಹಾಕ್ಬಿಟ್ಟಿದ್ದಾರೆ, ನಮ್ಗ್ ರಿಜಿಸ್ಟರ್ ಹೆಂಗ್ ಮಾಡಿದ್ರು ಅಂತ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ರಿ. ಈಗ ಈ ತರ ಕ್ವಶನ್ ಮಾಡಕ್ ಆಗ್ತಾ ಇಲ್ಲ. ಏನಕ್ಕೆ ಹೇಳಿ? ರಿಜಿಸ್ಟರ್ ಆಗ್ತಾ ಇಲ್ವಲ್ಲ. ನಿಮ್ದು ಖಾತಾ ಕರೆಕ್ಟ್ ಆಗಿತ್ತು ಅಂದ್ರೆ ರಿಜಿಸ್ಟರ್ ಆಗುತ್ತೆ. ನಿಮ್ದು ಖಾತೆನೇ ಇಲ್ದಿರೋ ಪ್ರಾಪರ್ಟಿಗಳಿಗೆ ಮುಂಚೆ ಎಲ್ಲ ರಿಜಿಸ್ಟರ್ ಆಗ್ತಾ ಇತ್ತು, ಈಗ ಆಗಲ್ಲ. ಹೇಗಾಗ್ತಾ ಇತ್ತು ಅಂತ ನಿಮ್ಗೆ ಗೊತ್ತಿದೆ, ತಿರ್ಗಾದು ನನ್ ಬಾಯಲ್ಲಿ ಹೇಳ್ಸ್ಬಿಡಿ. ಒಂದು ಪ್ರಾಪರ್ಟಿ ರಿಜಿಸ್ಟರ್ ಆಗ್ಬೇಕು ಅಂದ್ರೆ 5 ಅವರು 6 ಅವರು ಕಾಯ್ದಿರೋರು ಇದಾರೆ. ಈಗ 1 ಅವರ್ ಕಾಯ್ತಾ ಇಲ್ಲ, ಪಟ್ ಅಂತ ರಿಜಿಸ್ಟರ್ ಆಗಿ ಹೋಗ್ತಾ ಇದೆ. ಯಾಕೆ ಹೇಳಿ? ಸೆಲ್ಲರ್ದು ಡೇಟಾ ಬೇಸ್ ಎಲ್ಲ ಇಂಡೆಕ್ಸ್ ಅಲ್ಲಿ ಫೀಡ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಯಾವ್ದೇ ತರದ ಶುಲ್ಕಗಳನ್ನು ಕಟ್ಟೋದಿರಲ್ಲ. ಫಸ್ಟೇ ನೀವು ಪೇ ಮಾಡ್ಬಿಟ್ಟಿರ್ತೀರಾ, ಬರ್ತೀರಾ, ಫೋಟೋ ಹೊಡಿತೀರಾ, ಡಾಕ್ಯುಮೆಂಟ್ ಸೈನ್ ಹಾಕ್ತೀರಾ, ಅಪ್ಲೋಡ್ ಮಾಡ್ತೀರಾ, ಡಾಕ್ಯುಮೆಂಟ್ ತಗೊಂಡು ಹೋಗ್ತಾ ಇದ್ದೀರಾ. ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ರಿಜಿಸ್ಟ್ರಿ ಹೇಗಾಗ್ತಾ ಇತ್ತು, ಎಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ರಿ, ಅದನ್ನ ಇಷ್ಟ ಬೇಗ ಮರ್ತ್ಬಿಟ್ರ. ಮುಂಚೆ ಎಲ್ಲ ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಗಳನ್ನ 50 ರೂಪಾಯಿ 100 ರೂಪಾಯಿ ಪೇಪರ್ ಅಲ್ಲೇ ಮುಗಿಸ್ಬಿಡ್ತಾ ಇದ್ರಿ. ಸಮಸ್ಯೆ ಆಯ್ತು ಅಂದಾಗ ಬೈಸ್ಕೊಂತ ಇದ್ರಿ, ಇಷ್ಟು ಕಮ್ಮಿಗೆ ಯಾಕೆ ಪೇಪರ್ ತಗೊಂಡ್ರಿ ಅಂತ. ಈಗ ಡಿಜಿಟಲ್ ಬಂದಿದೆ, ನಿಮ್ಗೆ ಸೇಫ್ಟಿ ಇದೆ, ಸೆಕ್ಯೂರ್ ಇದೆ, ಏನ್ ಅಮೌಂಟ್ ಕೊಟ್ಟಿದ್ರಿ ಅನ್ನೋದು ಮೆನ್ಷನ್ ಆಗುತ್ತೆ. ಪ್ಲಸ್ ಯಾರು ಓನರು, ಯಾರು ಟೆನೆಂಟು, ಆಧಾರ್ ವೆರಿಫಿಕೇಶನ್ ಆಗುತ್ತೆ. ಇಷ್ಟು ಸಾಫ್ಟ್ವೇರ್ ನ ತಂದಿದ್ದಾರೆ. ಇದನ್ನ ನೀವು ಯುಟಿಲಿಟಿ ಮಾಡ್ತಾ ಇಲ್ಲ, ತಿರ್ಗಾ ನೀವು ಈ ಸ್ಟಾಂಪ್ಗೆ ಹೋಗ್ತಾ ಇದೀರಾ. ಇಷ್ಟು ಅಡ್ವಾನ್ಸ್ಡ್ ಆಗಿ ಒಂದು ಸಾಫ್ಟ್ವೇರ್ ನ ತಂದಿದ್ದಾರೆ. ಹಾಗಿದ್ರು ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸ್, ಕೆಲವು ಆಫೀಸ್ಗಳಲ್ಲಿ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇಷ್ಟೆಲ್ಲ ಸಾಫ್ಟ್ವೇರ್ ಬಂದ್ರು ರೆವಿನ್ಯೂ ರಿಜಿಸ್ಟ್ರೇಷನ್ ಆಗ್ಬಾರ್ದು ಅಂತ ಇಷ್ಟೆಲ್ಲ ತಂದಿದ್ರು ರೆವಿನ್ಯೂ ರಿಜಿಸ್ಟ್ರೇಷನ್ ಮಾಡ್ತಾ ಇದಾರಲ್ಲ. ಇದ್ರ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೇಗ್ ಮಾಡ್ತಾ ಇದಾರೆ ಅಂತ ನೋಡಿ. ಇನ್ನೊಂದು ಮೇಜರ್ ಆಗಿ ಚರ್ಚೆ ಆಗ್ತಾ ಇರೋದು ಯಾವ್ದಪ್ಪ ಅಂದಾಗ ಈ ಬೈಫರ್ಕೇಶನ್ ಹಾಗೆ ಕ್ಲಬ್ಬಿಂಗ್. ಇದು ಆಗ್ತಾ ಇಲ್ಲ ಅಂತ ಎಲ್ಲಿ ಅಂದಾಗ ಬಿಬಿಎಂಪಿ ಲಿಮಿಟ್ಸ್, ಬಿಬಿಎಂಪಿ ಅಂತಾನೆ ಬರ್ತದೆ, ಜಿಬಿಎ ಲಿಮಿಟ್ಸ್ ಅಲ್ಲಿ ಸಾಫ್ಟ್ವೇರ್ ಹೊಸದಾಗಿ ಬಂದಿರೋದು. ಈಗ ಈಗಷ್ಟೇ ಕ್ಲಬ್ಬಿಂಗ್ ಮಾಡ್ತಾ ಇದ್ದಾರೆ. ಬೈಫರ್ಕೇಶನ್ ಸದ್ಯಕ್ಕೆ ಮಾಡಲ್ಲ, ಹೊಸ ಸಾಫ್ಟ್ವೇರ್ ಇರೋದ್ರಿಂದ ಆಗಲ್ಲ. ಯಾವ್ದೆಲ್ಲ ಖಾತೆಗಳನ್ನ ರೇಸ್ ಮಾಡಿದಾರಲ್ಲ, ದಯವಿಟ್ಟು ನೀವು ಖಾತಾ ಮಾಡ್ಕೊಳ್ಳಿ. ಎರಡನೇದು, ಮುಂಚೆ ಎಲ್ಲ 11B ಆಗೋದು, ಈಗ ಆಗ್ತಾ ಇಲ್ಲ. ಇದು ಸಮಸ್ಯೆಗಳು ಬರ್ತಾ ಇರೋದು. ಡಿಜಿಟಲಿ ಆಗುವಾಗ ಟೈಮ್ ಹಿಡಿತದೆ, ನೀವು ಪೇಷನ್ಸ್ ಇರಬೇಕು. ಆಲ್ರೆಡಿ ಖಾತಾ ಇರೋರೆ ಇನ್ನು ಖಾತಾ ಮಾಡ್ಕೊಂತ ಇಲ್ಲ ಅಂತ ಎಷ್ಟು ಪ್ರಕರಣಗಳನ್ನ ಪೇಪರ್ಗಳಲ್ಲಿ ಮೀಡಿಯಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಡಿಜಿಟಲ್ ಖಾತಾನ ಡೋರ್ ಸ್ಟೆಪ್ ಮಾಡ್ಕೊಡ್ತಾ ಇದೀವಿ, ಬನ್ನಿ ಮಾಡ್ಕೊಳ್ಳಿ ಅಂತ. ಯಾಕೆ ಮಾಡ್ಕೊಂತ ಇಲ್ಲ ಇನ್ನ ನೀವು? ಕೊನೆಯದಾಗಿ ನನಗ್ ತಿಳಿದಿರಂಗೆ ಹೇಳ್ತಾ ಇದೀನಿ, ನೀವು ಕಾವೇರಿ 2.0 ಸಾಫ್ಟ್ವೇರ್ ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಮೊದಲು ನಿಮ್ಮ ಖಾತೆಗಳನ್ನ ಡಿಜಿಟಲ್ ಮಾಡ್ಕೊಳ್ಳಿ.
ಆಮೇಲೆ ಕಾವೇರಿ 2.0 ಸಾಫ್ಟ್ವೇರ್ ಬಂದ್ಬಿಟ್ಟು ಅಪ್ಲೋಡ್ ಆಗಿರೋದನ್ನ ಮಾಡಿ ಅವಾಗ ದೋಷ ಆಯ್ತು ಅಂದಾಗ ಹೈಲೈಟ್ ಮಾಡಿ. ಇಲ್ಲಿ ಸಮಸ್ಯೆ ಇರೋದು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗೋದಲ್ಲ ಅಲ್ಲ, ನಿಮ್ಮ ಖಾತೆಗಳಲ್ಲಿ. ಅದನ್ನ ಫಸ್ಟ್ ರಿಯಲೈಸ್ ಮಾಡ್ಕೊಳ್ಳಿ. ಸಬ್ ರಿಜಿಸ್ಟರ್ ಆಫೀಸ್ ಹೇಳಿದ್ರೆ ಪ್ರಯೋಜನ ಇಲ್ಲ, ಕಾವೇರಿ 2.0 ಹೇಳಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಚೇಂಜ್ ಆಗ್ಬೇಕಾಗಿರೋದು ನಿಮ್ಮ ಖಾತೆಗಳು, ಡಿಜಿಟಲ್ ಖಾತೆಗಳಾಗಬೇಕು. ಅರ್ಥ ಮಾಡ್ಕೊಳ್ಳಿ. ಕಾವೇರಿ 2.0 ಒಂದ್ ಎರಡದು ಮಾತ್ರ ನಾನ್ ನಿಮ್ ಜೊತೆ ಹಂಚ್ಕೊಂಡಿರೋದು. ಕಾವೇರಿ 2.0 ಅಲ್ಲಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಗಳಿದೆ, ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬರೀ ನಿಮ್ಗೆ ಏನ್ ಗೊತ್ತಾ, ನನ್ ಸೈಟು ರಿಜಿಸ್ಟರ್ ಆಗ್ತಾ ಇಲ್ಲ, ಏನಕ್ಕೆ ಅಂದಾಗ ಖಾತೆ ಸರಿ ಇಲ್ಲ ಅಂತ ಒಪ್ಕೊಂತೀರಾ. ಸಮಸ್ಯೆ ನಿಮ್ಗೆ ಗೊತ್ತಿದೆ, ಸೊಲ್ಯೂಷನ್ ನೀವೇ ಮಾಡ್ಕೊಬೇಕು.